ಫುಕೆಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಚೆಕಿಂಗ್ ಮಾಡಾಯಿತು. ಸೊ ನಾವು ಆಲ್ರೆಡಿ ಕ್ಲೂಕಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಅದನ್ನು ಇಲ್ಲಿ ತೋರಿಸಿ ನಾವು ಚೆಕಿಂಗ್ ಮಾಡಿಸ್ಕೊಂಡ್ಮೇಲೆ ನೋಡಿ ಈ ಥರ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಸೊ ಅದನ್ನು ನಾವು ಹಾಕ್ಕೊಂಡು ಒಳಗಡೆ ಬೋಟ್ ಒಳಗಡೆ ಬರಬೇಕು, ಫೆರಿ ಒಳಗಡೆ. ಸೊ ಆಲ್ರೆಡಿ ಬಂದು ನಾವು ಇಲ್ಲಿ ಸೆಟಲ್ ಆಯಿತು. ಇನ್ನು 2 ಅವರ್ ಇಲ್ಲಿಂದ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಹೋಗಿ ಫುಕೆಟ್ ಸೇರಿ ಆಮೇಲೆ ಅಲ್ಲಿ ಹೋಗಿ ಹೋಟೆಲ್ ಚೆಕ್-ಇನ್ ಮಾಡಬೇಕು. ಹೋಟೆಲ್ ಕೂಡ ಆಲ್ರೆಡಿ ಬುಕ್ ಆಗಿದೆ. ಸೊ ಹೋಟೆಲ್ ಡೀಟೇಲ್ಸು ಅದು ಇದು ಹೆಂಗೆ ಹೋಗ್ತಿದ್ದೀವಿ ಅದೆಲ್ಲ ಡೀಟೇಲ್ಸ್ ಹೋಗ್ತಾ ಹೇಳ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡ್ತೀರಾ ಫುಲ್ ನೋಡಿ. ಕೊನೆಯದಾಗಿ ಫೀಫಿ ಐಲ್ಯಾಂಡ್ಗೆ ಬಾಯ್ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿನ ಸೌಂದರ್ಯ ಮಾತ್ರ ಎಷ್ಟು ಚೆನ್ನಾಗಿದೆ. ಅದೇ ನೇಚರ್ ಬ್ಯೂಟಿ ಅಂತಾರಲ್ಲ, ಸಿಕ್ಕಾಬಟ್ಟೆ ಸೂಪರಾಗಿತ್ತು ಜಾಗ ಮಾತ್ರ. ಬಾಯ್ ಬೈ ಪಿ ಐಲ್ಯಾಂಡ್. ಗೊತ್ತಿಲ್ಲ ನೆಕ್ಸ್ಟ್ ಬರ್ತೀನೋ ಇಲ್ಲ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಿಸ್ ಮಾಡ್ತೀನಿ. ಸೊ ಈಗ ಕ್ರೂಸ್ ಇಳಿದು ಬಂದು ನೋಡ್ಬೋದು ನೀವು, ಹಾರ್ಬರ್ ಹತ್ರ ಇದ್ದೀನಿ. ಸೊ ಇವಾಗ ಕ್ಯಾಬ್ ಮಾತಾಡ್ಕೊಂಡಿದ್ದೀವಿ ಇಲ್ಲಿಂದ, ಶೇರ್ಡ್ ಕ್ಯಾಬು. ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ. ಒಬ್ಬರಿಗೆ 150 ಬಾತ್ ಹೇಳಿದ್ದಾರೆ ಹೋಟೆಲ್ಗೆ ಡ್ರಾಪ್ ಮಾಡೋಕ್ಕೆ. ಸೊ ನಾವು ಇದ್ದೀವಿ, ಇಬ್ಬರಿಗೆ 300 ಬಾತ್ ಹೇಳಿದ್ದಾರೆ. ಹೋಗೋಣ ಬನ್ನಿ, ಇಲ್ಲಿಂದ ಇವಾಗ ಡೈರೆಕ್ಟ್ ಹೋಟೆಲ್ ಲೈನ್. ಹೋಟೆಲ್ದು ಲಾಬಿ ಇದು ಕೆಳಗಡೆ. ಸೊ ಇದು ರಿಸೆಪ್ಷನ್ ನೋಡಿ, ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ. ಬ್ಯಾಂಡ್ ಚೆನ್ನಾಗಿದೆ ನೋಡಿ, ಸೆಟ್ಟಿಂಗ್ ಎಲ್ಲ. ದೇವರು ಪೂಜೆ ಮಾಡಿದ್ದಾರೆ ನೋಡಿ, 2 ಸಿಂಹಗಳ ಥರ. ಸೊ ಬಂದಾಯಿತು ರೂಮ್ಗೆ ಫುಕೆಟ್ನಲ್ಲಿ. ನಾವು ಬುಕ್ ಮಾಡಿದ್ದಿದ್ದು ರೂಮ್ ಹೆಸರು ತನಾವನ್ ಫುಕೆಟ್ ಹೋಟೆಲ್ ಅಂತ. ಬನ್ನಿ ರೂಮ್ ಟೂರ್ ಮಾಡೋಣ. ಸೊ ಎಂಟ್ರೆನ್ಸಲ್ಲೇ ಇಲ್ಲೂ ನೋಡಿ ಸೇಮ್ ಇದೇ ಥರ ಇಟ್ಟಿದ್ದಾರೆ. ಇದಕ್ಕೆ ಮುಂಚೆ ನಾನು ಫೀಫಿನಲ್ಲೂ ತೋರಿಸ್ತಲ್ವ, ಅಲ್ಲೂ ಇದೇ ಥರನೇ, ಇಲ್ಲೂ ಅದೇ ಥರ ಲಾಕ್ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಒಂದು ಕಬೋರ್ಡ್ ಇದೆ. ಕಬೋರ್ಡ್ ಕೊಟ್ಟಿದ್ದಾರೆ ಒಂದು ಲಗೇಜ್ ಇಟ್ಕೊಳ್ಳೋಕ್ಕೆ. ಓಕೆ, ಇನ್ನು ರೈಟ್ ಸೈಡ್ನಲ್ಲಿ ಬಾತ್ರೂಮ್ ಇದೆ. ಪುಟಾಣಿದಾಗಿದೆ ಬಾತ್ರೂಮು. ಬಟ್ ಕ್ಲೀನಾಗಿ ಇಟ್ಟಿದ್ದಾರಪ್ಪ, ಅದೊಂದು ಖುಷಿ. ಕ್ಲೀನಾಗಿದೆ. ಇಲ್ಲೆಲ್ಲ ಬಕೆಟ್ ಜಗ್ಗು ಗಿಗ್ಗು ಏನು ಕೊಡೋದಿಲ್ಲ, ಆ ಥರ ಹ್ಯಾಂಡ್ ಶವರ್ ಇಟ್ಟಿರ್ತಾರೆ. ಇನ್ನು ಇದು ನಮ್ಮ ಮೇನ್ ರೂಮು. ನೋಡ್ಬೋದು, ಒಂದು ದೊಡ್ಡ ಮಿರರ್ ಇಟ್ಟಿದ್ದಾರೆ. ಹಾಗೆ ಟಿ ವಿ ಕೂಡ ಇದೆ.
ಕಾಂಪ್ಲಿಮೆಂಟ್ರಿ ವಾಟರ್. ಇನ್ನು ಇದು ಬೆಡ್ ಮೇಲೆ ನೋಡ್ರಿ ಪಿಕಾಕ್ ಮಾಡಿ ಇಕ್ಕಿದ್ದಾರೆ. ಇದು ಬೆಡ್ ಚಿಕ್ಕದಾಗಿ ಚೆನ್ನಾಗಿದೆ. ಸುಮ್ಮನೆ ಜಾಸ್ತಿ ದುಡ್ಡು ವೇಸ್ಟ್ ಮಾಡ್ತೀರಾ, ಸಾಕು ನಮಗೆ ಅಲ್ವಾ. ಇನ್ನು ಇದು ಯಾವಾಗಲೂ ನನ್ನ ಫೇವ್ರೆಟ್, ನಿಮ್ಮ ಮುಂದೆನೇ ಫಸ್ಟ್ ಓಪನ್ ಮಾಡ್ತಿದ್ದೀನಿ. ಸೊ ಇದು ನನ್ನ ವ್ಯೂ. ಇರಿ ಈ ಕಡೆನೂ ತೆಗೆದುಬಿಡೋಣ. ಅದು ಬಾಲ್ಕನಿ, ಅದು ನನ್ನ ವ್ಯೂ ರೂಮ್ಗೆ. ಹಿಂಗೆ ಓಪನ್ ಮಾಡೋದು ತಳ್ಳೋದಷ್ಟು. ಆದರೆ ಫುಲ್ಲು ಬ್ಯುಸಿ ಏರಿಯಾನಲ್ಲಿದೆ ನಮ್ಮ ಹೋಟೆಲ್ಲು. ಸೊ ಇಲ್ಲಿ ಚೇರು ಒಂದು ಇದು ಕೊಡ್ತಿದ್ದಾರೆ. ನೋಡ್ರಿ ಫುಲ್ಲು ಬ್ಯುಸಿ ಏರಿಯಾ. ಹೈ ಸೀಸನಲ್ಲಿ ಬಂದಿದ್ದೀವಲ್ಲ ನ್ಯೂ ಇಯರ್ ಟೈಮಲ್ಲಿ, ಅದಕ್ಕೆ ನಮಗೆ ಸಿಕ್ಕಿರೋದೆ ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅನ್ನೋ ಥರ. ಫೀಫಿನಲ್ಲೂ ಹಾಗೆ, ಇಲ್ಲೂ ಹಾಗೆ ಆಯಿತು. ಫುಲ್ಲು ಬ್ಯುಸಿ ಏರಿಯಾ ಇದು. ಬಟ್ ಏನಂದರೆ ಎಲ್ಲದಕ್ಕೂ ಸೆಂಟರಲ್ಲಿದೆ, ಪತಾಂಗ್ ಬೀಚಲ್ಲಿದೆ ಇದು. ಫುಕೆಟ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡೇ 1. ಸೊ ಈಗ ರೆಡಿಯಾಗಿ ರೂಮಿಂದ ಹೊರಗಡೆ ನಿಂತಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಿದೆ. ಫಸ್ಟು ಈಗ ಟೈಗರ್ ಕಿಂಗ್ಡಮ್ಗೆ ಹೋಗ್ತೀವಿ. ಅಲ್ಲಿ ಟಿಕೆಟ್ ಅವೈಲೇಬಲ್ ಇದೆಯಾ ಇಲ್ವಾ ನೋಡಬೇಕು ಫಸ್ಟು. ಈಗ ಮಧ್ಯಾಹ್ನ ಟೈಮ್ ಬಂದು 2 ಕಾಲಾಗಿದೆ. ಟೈಗರ್ ಕಿಂಗ್ಡಮ್ ಬಂದು 5:30ವರೆಗೂ ಓಪನ್ ಇರುತ್ತೆ. ಬಟ್ ಸ್ಲಾಟ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲೋಗಿ ಚೆಕ್ ಮಾಡೋಣ ಬನ್ನಿ. ಸೊ ಕ್ಯಾಬ್ ಹತ್ತಿ ಕುತ್ಕೊಂಡಿದ್ದೀವಿ. ಇಲ್ಲಿಂದ ಟೈಗರ್ ಕಿಂಗ್ಡಮ್ಗೆ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಇದು ಫುಲ್ಲು ಒಂದು ಮಿನಿ ವ್ಯಾನ್ ಥರನೇ ಇದೆ. ಇದಕ್ಕೆ 240 ಬಾತ್ ಕೊಡ್ತಾ ಇದ್ದೀವಿ. ತುಂಬ ಕಾಸ್ಟ್ಲಿ, ಏನೂ ಮಾಡೋಕ್ಕಾಗಲ್ಲ. ನಮಗೆ ಇಲ್ಲಿ ಯಾವುದೂ ಸದ್ಯಕ್ಕೆ ಇಲ್ಲಿ ತುಕ್ಕು ಅದು ಇದು ಯಾವುದೂ ಸಿಕ್ಕಿಲ್ಲ. ಟೈಗರ್ ಕಿಂಗ್ಡಮ್ಮು 5:30 ಕ್ಲೋಸ್ ಆಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ನಮಗೆ ಸಿಕ್ಕಲ್ಲ ಟಿಕೆಟ್. ಇನ್ನೇನಾದರೂ ಕಷ್ಟ ಆಗ್ಬೋದು ಅಂತ, ಅದಕ್ಕೋಸ್ಕರ ಇನ್ನೇನು ಬೇರೆ ಆಪ್ಷನ್ ಇಲ್ಲ ಅಂತ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಕಾಸ್ಟ್ಲಿ ಇದ್ರೂ ನೋಡಿ. ಸೊ ಜಾಸ್ತಿ ಜನ ಇದ್ದರೆ ವರ್ಕೌಟ್ ಆಗುತ್ತೆ. ಬಟ್ ನಾವಿರೋದು ಇಬ್ಬರಿಗೆ 240 ಬಾತ್ ಅಂದರೆ ನಮ್ಮ ದುಡ್ಡಲ್ಲಿ ತೋರಿಸ್ತೀನಿ ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗ್ತಿದೆ. ಬಂದು ರೀಚ್ ಆದ್ವಿ ಟೈಗರ್ ಕಿಂಗ್ಡಮ್ಗೆ. ನೋಡಿ ತೋರಿಸ್ತೀನಿ ಎಂಟ್ರೆನ್ಸು. ಸೊ ಇದೇ ಎಂಟ್ರೆನ್ಸು, ಅಲ್ಲಿಂದ ಬರ್ತಿದೆ. ಇದೇ ಎಂಟ್ರೆನ್ಸು, ನೋಡ್ಬೋದು ಟೈಗರ್ ಕಿಂಗ್ಡಮ್. ಇದೆಲ್ಲ ಪೂರ್ತಿ ಪಾರ್ಕಿಂಗೇ ಇದೆ. ಹೊರಗಡೆ ಒಂದು ಫೌಂಟೇನು ಇದೆ ನೋಡಿ. ಬನ್ನಿ ಒಳಗೋಗೋಣ, ಟಿಕೆಟ್ ತೊಗೊಳ್ಳೋಣ. ಕಡೆ ಎಲ್ಲ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ನೋಡಿ ಫುಲ್ಲು ಗೊಂಬೆಗಳು ಇಟ್ಬಿಟ್ಟಿದ್ದಾರೆ ಟೈಗರ್ದು. ಬಿಸ್ನೆಸ್ ರೀ, ಎಲ್ಲೆಲ್ಲಿ ಏನೇನು ಅಟ್ರಾಕ್ಷನ್ ಇರುತ್ತೋ ಅದ್ರದ್ದೆಲ್ಲ ಟಾಯ್ಸ್ ಮಾಡ್ತಾರೆ, ಮಾರ್ತಾರೆ. ಸಾವಿನಿಯರು ಸಿಗುತ್ತಂತೆ ಒಳಗೆ. ಟೈಗರ್ ಕಿಂಗ್ಡಮ್ ATM ಫೆಸಿಲಿಟಿನೂ ಇದೆ ಇಲ್ಲಿ. ಸೊ ನೋಡಿ, ಇದು ಫಸ್ಟು ಇಲ್ಲಿ ಬಂದು ಇಲ್ಲಿ ಪ್ಲೀಸ್ ಕ್ಯೂ ಅಪ್ ಅಂತ ಇದೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಬಂದಿದ ತಕ್ಷಣ ಇಲ್ಲಿ ಹೋಗಿ ಫಸ್ಟು ನಮಗೆ ಯಾವ್ದು ಬೇಕು, ಯಾವುದು ಪ್ಯಾಕೇಜ್ ಬೇಕು ಅದನ್ನು ತೊಗೊಂಡು ನಾವು ಫಸ್ಟೇ ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ. ಏನು ಡೀಟೇಲ್ಸ್ ಕೇಳಲ್ಲ. ನಮ್ಮ ಹೆಸರು ಬರಿಬೇಕು, ಏಜ್ ಬರಿಬೇಕು ಮತ್ತು ಪಾಸ್ಪೋರ್ಟ್ ನಂಬರ್ ಬರಿಬೇಕು. ಬರೆದುಬಿಟ್ಟು ಇಲ್ಲಿ ಒಂದು ಸ್ಲಿಪ್ಪು ಬರೆದು ಕೊಡ್ತಾರೆ ನಮಗೆ. ಸ್ಲಿಪ್ ಬರೆದು ಕೊಟ್ಟ ಮೇಲೆ
ಇಲ್ಲೇ ಹಿಂದೆಗಡೆ ನೋಡಿ ಟೈಗರ್ ಕಿಂಗ್ಡಮ್ ಫುಕೆಟ್ ಅಂತ ಇಲ್ಲಿ ಬೋರ್ಡ್ ಇದೆ ನೋಡಿ, ಕ್ಯಾಶಿಯರ್ ಅಂತ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲೋಗಿ ನಾವು ದುಡ್ಡನ್ನ ಕೊಟ್ಟು ಟಿಕೆಟ್ನ ತಗೋಬೇಕು. ನೋಡಿ ರೇಟ್ಸ್ ಹೆಂಗಿದೆ, ಒಂದೊಂದು ಟೈಗರ್ಗೂ ಒಂದೊಂದು ರೇಟು, ಸಿಂಗಲ್ ಟಿಕೆಟ್ ನೋಡಿ. ಪ್ಯಾಕೇಜಸ್ಸು ಇದೆ, ಪ್ಯಾಕೇಜ್ ಎಲ್ಲ ಬೆಜ್ಜನ್ ಕಾಸ್ಟ್ಲಿ. ಫೋಟೋ ಬೇಕು ಅಂತಂದರೆ ಅವರೇ ಶೂಟ್ ಮಾಡಿನೂ ಕೊಡ್ತಾರೆ, ಫೋಟೋಗ್ರಾಫರ್ ಇರ್ತಾರೆ, ಇಲ್ಲ ನಾವೇ ಶೂಟ್ ಮಾಡಿ ನಮ್ಮದು ಫೋಟೋ ನಾವೇನೂ ಹಿಡ್ಕೋಬೋದು, ಇಲ್ಲ ಫೋಟೋಗ್ರಾಫರ್ ಬೇಕಂದರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ನೋಡಿದ್ರಲ್ಲ. ಸೊ ಇವಾಗ ನಾವು ತೊಗೊಂಡಿರೋದು ಬಿಗ್ ಟೈಗರ್ದು ಫಸ್ಟ್ ಒನ್ನು. ಸೊ ಅದಕ್ಕೆ ವೆಯ್ಟಿಂಗ್ ಟೈಮ್ ಬಂದ್ಬಿಟ್ಟು 2 ಅವರ್ ವೆಯ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ ಟೈಮ್ ಅದು. ಅದಕ್ಕೆ ಮುಂಚೆನೂ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ 2 ಅವರ್ ವೆಯ್ಟ್ ಮಾಡಬೇಕು. ಸೊ ಟಿಕೆಟ್ ತೊಗೊಂಡಾಯಿತು, ಈಗ 2 ಅವರ್ ವೆಯ್ಟ್ ಮಾಡಬೇಕು. ಸುಮ್ಮನೆ ಇಲ್ಲಿ ಏನೂ ಇಲ್ಲ, ಸುತ್ತಾಡೋದಕ್ಕೂ ಅಷ್ಟೊಂದು ಏನಿರಲ್ಲ, ವೆಯ್ಟ್ ಮಾಡಬೇಕಷ್ಟೇ. ಏನಾದರೂ ಬೇಕಂದ್ರೆ ಇಸ್ಕೊಂಡು ತಿನ್ಕೊಂಡು ಮಾಡಿಕೊಂಡು ಕೂತ್ಕೊಂಡು ವೆಯ್ಟ್ ಮಾಡೋದು. ನೋಡೋಣ ಎಷ್ಟು ಬೇಗ. ಅಯ್ಯೋ ಟೈಗರ್ ನೋಡ್ಬಿಟ್ಟೆ ನಾನು. ಬನ್ನಿ ಅಟ್ಲೀಸ್ಟ್ ಹೋಗಿ ಸುತ್ತಾಡೋದ್ರೆ ನೋಡ್ತಾ ಇರೋಣ. ನೋಡ್ರಿ ನಮ್ಮ ದೇಶದ ಪ್ರಾಣಿ ಟೈಗರು. ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟು ಗೌರವ ಇದೆ ನಿನಗೆ. ಇಲ್ಲಿ ನೋಡಿದ್ರೆ ಕೇಜಲ್ಲಿ ಹಾಕ್ಬಿಟ್ಟವ್ರು ನಿನ್ನ. ನೋಡಿ ಎಲ್ಲಿ ತಿರುಗ್ತಾ ಇದೆ. ಅಯ್ಯೋ ಇವಾಗ ಊಟ ಮಾಡೈತೆ, ನಾವು ವಾಕಿಂಗ್ ಮಾಡ್ಕೊತಾ ಇದೆ. ಅದು ನೋಡಿ ಇನ್ನೊಂದು ಮಲ್ಕೊಂಬಿಟ್ಟೈತೆ ಆರಾಮಾಗಿ. ನೋಡ್ರಿ ಮಲ್ಕೊಂಡು ಏನ್ ಚಿಲ್ ಮಾಡ್ತಾ ಇದೆ. ಅದು ಆಂಗಲ್ ನೋಡ್ರಿ, ಯಾವ ಆಂಗಲ್ ಅಲ್ಲಿ ಮಲಗಿದೆ ಅದು. ಇದು ನೋಡಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ. ಇಲ್ಲಿರೋದು ಎಷ್ಟೊಂದು ಸೋಂಬೇರಿಗಳ್ರಿ, ಎಲ್ಲ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆ. ಯಪ್ಪ ಅದು ನೋಡ್ರಿ ಏನು ದೊಡ್ಡದಿದೆ. ಯಪ್ಪ ಎಷ್ಟು ದೊಡ್ಡದಿದೆ ನೋಡ್ರಿ, ಅದು ಸಿಕ್ಕಾಪಟ್ಟೆ ದೊಡ್ಡದು. ಚೆನ್ನಾಗಿ ಬರ್ತಾ ಇದೆ. Look him, not look you. Oh, look at the camera, Tiger. Look at the camera, please. Where you from? Bangalore, India. Bangalore. ಚೆನ್ನಾಗಿದೆ ನೋಡ್ರಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಹವಾ ಇದೆ ಇದಕ್ಕೆ. ಇನ್ನೊಂದು ನೋಡ್ರಿ ಹೆಂಗಾಗ್ಬಿಟ್ಟಿದೆ ಕೇಜಲ್ಲಿ. Tequila. ನೋಡ್ರಿ ಹೆಸರು ಟಕೀಲಾ ಅಂತ. Tequila shot. ನೋ ಶಾರ್ಟ್. Tequila shot. ಶಾರ್ಟ್ ನೋಡಿ ಅಲ್ಲೊಂದಿದೆ, ಅದ ಹೆಸರು ಲಿಯೋ. ಇಂಡಿಯಾ ಚೆನ್ನಾಗಿ ಆಟಾಡ್ಕೊಳ್ತಾ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಮಾಡಿದ ತಕ್ಷಣ ನಿದ್ದೆ ಬಂದ್ಬಿಡ್ತೇನೆ. ನೋಡಿದ್ರಲ್ಲ ಈ ಫುಕೆಟ್ನಲ್ಲಿರುವಂತಹ ಟೈಗರ್ ಕಿಂಗ್ಡಮ್ನ. ಇಲ್ಲಿ ನಿಮಗೆ ಹುಲಿಗಳು ಮತ್ತು ಚಿರತೆಗಳನ್ನ ನೋಡೋದಕ್ಕೆ ಪ್ಯಾಕೇಜಲ್ಲಿ ಸಿಗುತ್ತೆ. ಯಾವ ಪ್ಯಾಕೇಜಲ್ಲಿ ಬೇಕಾದರೂ ನೀವು ತೊಗೊಂಡು ಇದ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ಕಾಡಿನಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರಬೇಕಾಗಿರೋಂಥ ಈ ಪ್ರಾಣಿಗಳನ್ನ ಈ ಥರ ಕೇಜಲ್ಲಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.